अग्नांतरयाम हरणि परशुरामा जन्मः अष्टाकुंकुम देवनारायणं समर्पयामि रंगनाथक्षताय समर्पयामि हरणि परशुरामाय महापूजार्थे पुष्पाणि समर्पयामि विश्वानिनो दुर्गः जातनाथचन्दन्नरामदुर्गादिपद्मे अग्ने अग्नांतरयाम हरणि परशुरामा जन्मः अष्टाकुंकुम देवनारायणं समर्पयामि रंगनाथक्षताय समर्पयामि हरणि परशुरामाय महापूजार्थे पुष्पाणि समर्पयामि विश्वानिनो दुर्गः जातनाथचन्दन्नरामदुर्गादिपद्मे अग्ने ಸೌಧ ನಿಂತಿದೆ. ಯಾವುದು ಪ್ರಪಂಚ ಸೌಧದ 4 ಸ್ತಂಭಗಳು? ಒಂದು ಧರ್ಮ, ಜ್ಞಾನ, ಭಕ್ತಿ, ವೈರಾಗ್ಯ. ಇವು 4 ಸ್ತಂಭಗಳಿದ್ದಾಗೆ ಧರ್ಮನೂ ಬೇಕು, ದೇವರಲ್ಲಿ ಭಕ್ತಿ ಬೇಕು, ದೇವರ ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು, ತುಚ್ಛ ವಸ್ತುಗಳಲ್ಲಿ ವೈರಾಗ್ಯ ಬೇಕು. ಯಾವುದು ವಿಹಿತವೋ ಅದರಲ್ಲಿ ವೈರಾಗ್ಯ ಅಲ್ಲ. ವೈರಾಗ್ಯ ಬಂದಿದೆ ಅಂತ ಊಟನೇ ಬಿಡೋದಲ್ಲ. ಬೇರೆ ಅಭಕ್ಷ್ಯವಾದ ವಾಹನ ನಡೆಸುವಾಗ ಒಂದು ಸರ್ಕಲ್ನಲ್ಲಿ ಪೊಲೀಸರಿದ್ದರೆ ನಾವು ಎಡಬದಿಯಿಂದ ಸರಿಯಾಗಿ ಹೋಗ್ತೇವೆ ವಾಹನದಲ್ಲಿ. ಪೊಲೀಸರಿಲ್ಲ ಅಂತಾದರೆ ಯದ್ವಾ ತದ್ವಾ ನುಗ್ತಾರೆ. ಏನಾಗ್ತದೆ? ಅವ್ಯವಸ್ಥೆ ಆಗ್ತದೆ, ಯಾರಿಗೂ ಮುಂದೆ ಹೋಗ್ಲಿಕ್ಕಿಲ್ಲ, ಟ್ರಾಫಿಕ್ ಜಾಮ್. ಪೊಲೀಸ್ ಇದ್ದರೆ ಶಿಸ್ತಾಗಿ ಬಿಡ್ತಾನೆ, ಸನ್ಮಾರ್ಗದಲ್ಲೇ ಎಲ್ಲರೂ ಹೋಗ್ತಾರೆ. ಪೊಲೀಸ್ ಇಲ್ಲದ ಸರ್ಕಲ್, ಪೊಲೀಸ್ ಸ್ಟೇಷನ್ ಇಲ್ಲದೆ ಇರತಕ್ಕಂಥ ಊರು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಾದರೆ ಸ್ವಚ್ಛಂದವಾಗಿ ನಡೀತದೆ. ಆದ್ದರಿಂದ ಧರ್ಮ ಬೇಕು. ಆ ಧರ್ಮ, ಭಕ್ತಿ, ಜ್ಞಾನ, ವೈರಾಗ್ಯ ಇದಕ್ಕೆಲ್ಲ ಕೇಂದ್ರ ಸ್ಥಾನವೇ ದೇವಾಲಯ. ಏನಾದರೂ ಮಾಡಿ ಆ ಸೀತೆಯನ್ನು ತನ್ನ ಮನೆಗೆ ಕರಿಬೇಕು, ತನ್ನ ಮಂಚಕ್ಕೆ ಕರಿಬೇಕು ಅಂತ ಅವನಿಗೆ ಆಸೆ. ಏನು ಮಾಡಿದರೂ ಸೀತೆ ಒಪ್ಪಲಿಲ್ಲ. ಅಂಥ ಪಾತಿವ್ರತ್ಯ. ಬೇಕಾದಷ್ಟು ಹೇಳಿದ, ಸೀತೆ ನೀನು ನನ್ನ ಮಡದಿ ಆಗಿಬಿಟ್ರೆ ಇಡೀ ಬಂಗಾರದ ಲಂಕಾಪಟ್ಟಣ, ಲಂಕಾಪಟ್ಟಣ ಬಂಗಾರದ್ದು, ಇಡೀ ಪಟ್ಟಣ ಬಂಗಾರ, ಬಂಗಾರದ ಲಂಕಾಪಟ್ಟಣ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ಬೇಕಾದ್ರೆ ನಿಮ್ಮಪ್ಪ ಜನಕರಾಜನ ಹೆಸರಿಗೆ ಬರ್ಕೊಡ್ತೀನಿ, ರಿಜಿಸ್ಟ್ರೇಷನ್ನು ಮಾಡಿಸಿಬಿಡ್ತೇನೆ, ಯಾವುದಕ್ಕೂ ಯೋಚನೆ ಇಲ್ಲ, ನೀನು ನನ್ನ ಮನೆಗೆ ಬಾ. ಸೀತೆಗೆ ಸಿಕ್ಕಂತು ನಿನ್ನ ಬೆಂಕಿ ಇಲ್ಲ. ಲಂಕೆಗಡೆ ಹನುಮಂತ ಕೂತಿದ್ದ, ಅವನು ಅಂದ್ಕೊಂಡ ನನಗೆ ಹೇಳಿದ್ದಿದ್ದು ಅಂತ ಅವನು ಬೆಂಕಿ ಹಚ್ಚಿದ. ಅವಳು ರಾವಣ ಅಂತೂ ಹಚ್ಚಲಿಲ್ಲ, ಇವನು ಬೆಂಕಿ ಹಚ್ಚಿದ. ಏನೇನೋ ಮಾಡಿದ. ಕೊನೆಗೆ ಇಷ್ಟು ಹೇಳಿದ, ನಾನು ನಿನ್ನ ಕಾಲಿಗೆ ಬಿದ್ದು ಕೇಳ್ತೇನೆ, ಒಂದು ದಿವಸದ ಮಟ್ಟಿಗೆ ಆದರೂ ನನ್ನ ಮನೆಗೆ ಬಾ ಅಂತಂದ. ಆಗ ಮಂತ್ರಿ ಒಬ್ಬ ಹೇಳ್ತಾನೆ, ರಾವಣನ ಮಂತ್ರಿ ಹೇಳಿದ, ಪ್ರಭು ನೀನು ದಶಕಂಠ ಸುವರ್ಣಮಯವಾದ ಲಂಕಾಧ್ಯಕ್ಷ, ಅವಳೊಬ್ಬಳು ಮನುಷ್ಯ ಸ್ತ್ರೀ, ಸೀತೆ ಒಬ್ಬ ಮಾನುಷ ಸ್ತ್ರೀ, ಅವಳು ಕಾಲಿಗೆ ಬಿದ್ದರೆ ನಮಗೆ ಅವಮಾನ. ನಮ್ಮ ಗುರುಗಳು ಹೋಗಿ ಯಾರ್ಯಾರೋ ಕಾಲಿಗೆ ಬಿದ್ದರೆ ನಮಗೆ ಅವಮಾನ.